ಏಷಿಯಸ್ ಕಡ್ಕೊಳ್ಳೋರಲ್ಲಿ ಭಾಳ ದೊಡ್ಡ ಪುರಾಣಿಕ ಕರ್ಸಿ ನಮ್ಮ ಊರು ಗಾಬರಿ ಆಗಂಗೆ ಹೇಳ್ಬೇಕು. ಪುರಾಣಿಕ ಚಲೋ ಹೇಳ್ಬೇಕ್ರಪ್ಪ, ಭಾರಿ ಹೇಳ್ಬೇಕು. ನಮ್ಮ ಹೆಂಕಂಚಿ ಮತ್ತೆ ಅಂತ ಭಾರಿ ಹೇಳ್ಬೇಕಾದ್ರೆ ಭಾರಿ ರೊಕ್ಕ ಕೊಡ್ಬೇಕಂದ ನಾವು. 3 ನಮೂನೆ ಪುರಾಣಿಕರು ಇರ್ತಾರೆ. ಕ್ಲಾಸ್ 1 ಇರ್ತಾರೆ, ಕ್ಲಾಸ್ 2, ಕ್ಲಾಸ್ 3, 3 ನಮೂನೆ ಪುರಾಣಿಕರ. ಕ್ಲಾಸ್ 1 ಇರ್ಲಕ್ರಿ ಪುರಾಣ ಹೇಳ್ಬೇಕಂತ ಬಂದರು. ಪುರಾಣಿಕರು ಕರ್ಸಿದ್ರು. ಒಂದು ದಿನಕ್ಕೆ 10,000 ರೂಪಾಯಿ ಬಂದ. ಎಲ್ಲ ಅರೇಂಜ್ಮೆಂಟ್, ಪೇತಿಯವರು, ತಬಲದವರು, ಗವಾಯಿಗಳು, ಬಸವಣ್ಣ ಎಲ್ಲ ಕೂತರು. ಪುರಾಣಿಕರು ವೇದಿಕೆ ಮೇಲೆ ಕುಂತರು. ಪುರಾಣ ಚಾಲೂ ಆಯಿತು. ಪ್ರಾರ್ಥನೆ ಗೀತೆ ಆಯಿತು. ಎಲ್ಲರೂ ಪುರಾಣ ಹೇಳಕ್ಕೆ ಚಾಲು ಮಾಡಿದರು. ಏನದಪ್ಪ ಪುರಾಣ ತಿಳಿತದಿಲ್ಲ ನಿಮಗೆ ಅಂದ ಪುರಾಣಿಕ. ಎಲ್ಲ ತಿಳಿತದ್ರಿಯಪ್ಪ ಅಂದ. ತಮ್ಮ ಪೇಟೆಯವನಿಗೆ ಅಂದ, ಕಟ್ ಗಂಟಂದ. ಈ ಎಲ್ಲ ತಿಳಿದವ್ರ ಮುಂದೆ ಏನು ಹೇಳದ, ನಡ್ರಿ ಅಂದವ. ಗಂಟು ಕಟ್ರಿ ಅಂದವ. ತಿಳಿದವ್ರ ಮುಂದೆ ಯಾಕೆ ಹೇಳದ, ತಿಳಿಲಾರ್ದವ್ರಿಗೆ ಪುರಾಣ ಹೇಳೋದು. ಕಟ್ಟಂದು ಇವ ತಬಲಾಜಿ ಕಟ್ಟಿದ, ಪುರಾಣ ಕಟ್ಟಿದ, ಗಂಟು ಕಟ್ಕೊಂಡು ಹೋಗಿ ಕುಲೆ ಕೂತ್ಬಿಟ್ರು. ಹಿಂಗ್ಯಾಕಂದ್ರು ಎಲ್ಲ ಮಂದಿ 10,000 ರೂಪಾಯಿ ಹೋದವಲ್ಲ ಅಂದರು. ಎಲ್ಲರೂ ಮಾತಾಡ್ಕೊಂಡ್ರು ಊರನವರು. ಪುರಾಣಿಕ ತಿಳಿದದ ಅಂದೆವು, ಗಂಟು ಕಟ್ಟ್ಯಾನ. ತಿಳಿಯಲ್ಲ ಅಂದ್ರೆ ನೋಡಮ್ಮ ಏನು ಮಾಡ್ತಾನಂದ್ರು ಎಲ್ಲರೂ. ಮರುದಿನ ಬಂದರು, ಎಲ್ಲರೂ ಕೂತರು, ನಡೀತು. 1-2 ನುಡಿ ಹೇಳ್ದ. ಏನರಪ್ಪ ತಿಳಿತನೋ, ತಿಳಿಯಲಾಗ್ಯದ್ರಿ ಅಂದವ. ಎಲ್ಲರೂ ಕೂತವ್ರೇನು ತಿಳಿಯಲಾಗ್ಯದ್ರಿ. ತಿಳಿಲಾರ್ದವ್ರ ಮುಂದೆ ಏನು ಹೇಳ್ದ, ನಡಿ ಗಂಟು ಕಟ್ಟಂದವ. ಏನು ಕಟ್ಟೋದು ಹೇಳೋದು, ತಿಳಿಲಾರ್ದವ್ರ ಮುಂದೆ ಏನು ಹೇಳ್ದದ, ತಿಳಿದವ್ರ ಮುಂದೆ ಹೇಳಿದ್ರೆ ಏನದ, ಗಂಟು ಕಟ್ಟಂದ. ಮತ್ತೆ ಗಂಟು ಕಟ್ಕೊಂಡು ಹೋಗಿ ಕೂತ್ರು ರೂಮ್ನಾಗ. ಊಟ ಗೀಟ ಮಾಡಿ ಸುಮ್ಮ ಕೂತರು. ಚಿಂತೆ ಹತ್ತು. ಇವ್ರಿಗೆ 20,000 ಹೋದವು. ಭೀಮಣ್ಣಗೆ ಚಿಂತೆ ಹತ್ತು, ನಮ್ಮ ಶಿಂಗ್ರಿಗಳಿಗೆ ಎಲ್ಲರೂ ಚಿಂತೆ ಹತ್ತು, ನಮ್ಮ ಸಜ್ಜನ ಸಾವುಕಾರಿಗೆ ಹತ್ತು. ಹ್ಯಾಂಗೆ ಮಾಡೋ 20,000 ಅದು ಇವನು ಕಡಿದು ಉಸಲು ಮಾಡ್ಬೇಕಲ್ಲ ಹೆಂಗಾರ ಅಂತೇಳಿ ಏನಂದ್ರು, ಅರ್ಧ ಮಂದಿ ತಿಳಿದದ ನಮಗೆ, ಅರ್ಧ ಮಂದಿ ತಿಳಿಯಲ್ಲ ನಮ್ಮ, ತಿಳಿದಿಲ್ಲ ನಮ್ಮ, ನೋಡಮ್ಮ ಹ್ಯಾಂಗೆ ಮಾಡ್ತಾನೆ ನಮ್ಮ. ಮಾತಾಡ್ಕೊಂಡು ಕೂತ್ರು. 2 ಭಾಗ ಆಗಿ ಕೂತ್ರು. ಬಂದ ಪುರಾಣಕ್ಕೆ ಚಾಲೂ ಮಾಡ್ದ. ಪ್ರಾರ್ಥನೆ ಗೀತೆ ಆಯಿತು. 2 ನುಡಿ ಹೇಳ್ದ. ಏನರಪ್ಪ ತಿಳಿತನೋ, ಅರ್ಧ ಮಂದಿ ತಿಳಿದಿಲ್ರಿ ಅಂದರು. ಒಂದು ಅರ್ಧ ಮಂದಿ ಸುಮ್ಮ ಕೂತಿದ್ರಲ್ಲ. ನಿಮಗೇನಾಯಿತು, ತಿಳಿದ್ರಿ ಅಂದರು. ಅವ ಅಂದ, ತಿಳಿದವರು ತಿಳಿಲಾರ್ದವ್ರ ಮುಂದೆ ಹೇಳತ್ತಿಕ್ಕೆ ಗಂಟು ಕಟ್ಟಿನ. ಏನ್ರಿ, ಹಂಗಾಗಬಾರ್ದು. ಬರೋಬರಿ ಇಲ್ಲ. ನೀವು ಸ್ವಲ್ಪ ಡಿಮ್ ಆಗಿದ್ರಿ, ಯಾಕೆ ಸುಸ್ತು ಕೂತಂಗಾಗಿತ್ತು. ನಮ್ಮ ಶರಣಮ್ಮ ನಿದ್ದೆ ಮಾಡಕತ್ತಿದ್ಲು. ಬಸವಣ್ಣಗೆ ಮಾಡಿ ಕುಂದ್ರ ಶರಣವನಿಗೆ, ಶಿಶು ಮಗನಿಗೆ. ಏನು ಉದ್ದೇಶ ಏನು ಅಂತ ಕೇಳಿದ್ರೆ, ಸಂಸಾರ 365 ದಿನ ಮಾಡೇ ಮಾಡ್ತೀವಿ. ಎಲ್ಲರೂ ಮಾಡೋದೇ, ದುಡಿಯೋದದ, ಉಣೋದದ, ಮಾಡೋದದ. ಇಲ್ಲೇ ಸಂಸಾರ ನಡೆದಿದೆ. ಲಗ್ನ ಮಾಡೋದು, ಮುಹೂರ್ತ ಮಾಡೋದು, ತೊಟ್ಲ ಕಟ್ಟೋದು ಎಲ್ಲ ಈ ಜೀವನ ಬರೀ ಇದೆ. ಮುಂಜಾನೆ ಹಿಡಿದು ಚಂತಾನೆ ಅದೇ ಕೆಲಸನೇ ಅದು. ಮತ್ತೇನದ, ರೊಕ್ಕ ಗಳಿಸೋದು, ಹೊಲ ಅದ, ಮನಿ ಅದ, ದುಡಿಯೋದದ, ತರೋದದ, ಕೊಡೋದದ, ಇದೇ ವ್ಯವಹಾರ. ಅದು ಬಿಟ್ಟು ಏನದ, ಏನಾರು ಬೇಕಲ್ಲ ಈ ಜೀವನಕ್ಕೆ ಬಂದು ಮಾಡಕ್ಕೆ. ಇಲ್ಲಿ ಬಂದು ಸುಮ್ಮನೆ ಬಂದೆವು, ಸುಮ್ಮನೆ ಹೋದೆವು. ಎದಕ್ಕೆ ಬಂದೆಪ್ಪ, ಅದಕ್ಕೆ ಹೋದೆವು. ಬಂದೆವು ಹೋದೆವು. ಏನು ಕೆಲಸ ಏನದ? ಎಷ್ಟು ಮಂದಿ ಸತ್ತಿಲ್ಲ ಈ ಊರಾಗ? ಎಷ್ಟು ಮಂದಿ ಹುಟ್ಟಿಲ್ಲ? ಎಲ್ಲರ ಹೆಸರಾವ. ಈ ಭೂಮಿಗೆ ಎಷ್ಟು ಮಂದಿ ಹೋಗ್ಯಾರನ, ಈ ಊರು ಹುಟ್ಟಿದ ಮೂಲಕ ಎಷ್ಟು ಮಂದಿ ಸತ್ತಾರ ನೆನಪೇ ಇಲ್ಲ. ಅದು ನೆನಪು ಮಾಡ್ಕೋಬೇಕು ನಮಗೆ. ನಾವು ಮಾಡುವ ಕಾರ್ಯ, ನಾವು ಮಾಡುವ ಕೆಲಸ, ನಾವು ಮಾಡುವ ಧರ್ಮ ಕಾರ್ಯ ನೆನಪಾಗಬೇಕು ಮನುಷ್ಯ. ನಾವು ಸತ್ರೂ ನೆನಪಾಗಬೇಕು. ಬಸವಾದಿ ಶರಣರು 900 ವರ್ಷ ಆಯಿತು. ಮಡಿವಾಳಪ್ಪ 203 ವರ್ಷ ದಾಟಿದು ಅವರು ಲಿಂಗೈಕ್ಯಾಗಿ. ಅನೇಕ ಸಂತ ಮಹಂತರು, ಶರಣಬಸಪ್ಪ 104 ವರ್ಷ ಆಯಿತು, 204 ವರ್ಷ ಆಯಿತು. ನೆನಪದಿಲ್ಲ ನಮಗೆ. ನಮ್ಮ ಮುತ್ತೇನ ಮನೆಗೆ ನೆನಪಿಲ್ಲ ನಮಗೆ. ಕೇಳ್ರಿ ಪಕ್ಕ, ಸಿಂಗ್ರಿ ನಿಮ್ಮ ಮುತ್ತೇನ ಹೆಸರೇನು ಗೊತ್ತಿಲ್ಲ. ಅವ್ರ ಮುತ್ತೇನ ಹೆಸರು ಅಷ್ಟೇ ಗೊತ್ತು. ಅವ್ರು ಎಷ್ಟು ವರ್ಷದಿಂದ ನೆನಪದ? ಬಸವಾದಿ ಶರಣರು 900 ವರ್ಷದ ನೆನಪದ. ಅಕ್ಕಮಹಾದೇವಿ ನೆನಪದ, ಬಸವಣ್ಣ, ಮಾದರ ಹರಳಯ್ಯ, ಅಂಬಿಗರ ಚೌಡಯ್ಯ, ಡೋಹರ ಕಕ್ಕಯ್ಯ, ಎಲ್ಲರೂ ನೆನಪದಿಲ್ಲ ನಮಗೆ. ನೆನಪಿಟ್ಕೋಬೇಕು ನಮ್ಮ ಜೀವನದೊಳಗೆ. ಏನಾರ ಸಾಧನೆ ಮಾಡಬೇಕಲ್ಲ ನಾವು ಬಂದ ಮೂಲಕ.
ಈ ಭೂಮಿಗೆ ಬಂದ ಮೊಳಕ್ಕೆ ಏನಾರ ಒಂದು ಕೆಲಸ ಇರಬೇಕಲ್ಲ. ಸುಮ್ಮನೆ ಬಂದ್ವಿ ಸುಮ್ಮನೆ ಹೋದ್ವಿ ಅಂದ್ರೆ ಸಾಮಾನ್ಯ ಪ್ರಾಣಿ ಪಕ್ಷಿಗಳು ಬದುಕು ಮಾಡ್ಯಾವ, ಅವು ಮಕ್ಕಳಾಡ್ದವ, ಅವು ಮನೆ ಕಟ್ಟ್ಯಾವ, ಗೂಡು ಕಟ್ಟ್ಯಾವ, ಆರಾಮದವ, ತಮ್ಮ ತಮ್ಮ ಕಾರ್ಯವನ್ನು ತಾವು ಏನು ಕೆಲಸ ದೇವ್ರು ಕೊಟ್ಟು ಕಳಿಸ್ಯಾನ ಅದು ಮಾಡಿ ಸತ್ತೋಗ್ಯಾವ. ಹಂಗೆ ಆಗಬಾರ್ದು. ಮನುಷ್ಯ ಕೊನೆಯ ಜನ್ಮದಿದು. ಇದರೊಳಗೆ ಏನಾರ ಒಂದಿಷ್ಟು ಸಮಾಜಕ್ಕೆ, ಧರ್ಮಕ್ಕೆ, ಭಗವಂತನಿಗೆ ಮುಟ್ಟಬೇಕು. ಇದೆಲ್ಲ ನಮಗೆ ಸಂಪತ್ತು ಕೊಟ್ಟು ಹೋಗ್ಯಾನ. ಅವನ್ನೆಲ್ಲ ಋಣ ಅದ. ನಾವು ಉಂಡೀವಿ. ನಾವು ಏನಂತ ಬಂದೀವಿ ಈ ಲೋಕಕ್ಕೆ ಅಂದ್ರೆ ಏನಪ್ಪ, ಸಾಕಷ್ಟು ಜನ್ಮ ತಿರುಗಾಡೀವಿ, ಈ ಮನುಷ್ಯ ಜನ್ಮ ಹುಟ್ಟಿಸು. ಈ ಜನ್ಮದಲ್ಲಿ ನಾವು ಗುರುವಿನ ಅನುಗ್ರಹ ಮಾಡಿಕೊಂಡು ಗುರುವಿನ ಮಕ್ಕಳಾಗಿ ಗುರುವಿನಂತೆ ನಡ್ಕೊಂಡು ಭಗವಂತನಿಗೆ ಪ್ರೀತಿ ಪಾತ್ರರಾಗಿ ನಾವು ಬದುಕಿವು, ಬಾಳಿ ನಿನ್ನ ಪಾದ ಸೇರ್ತೀವಿ ಬಂದೀವಿ. ಇಲ್ಲಿ ಬಂದ ಮಾಡಕ್ಕೆ ಏನಾಗ್ಯದಂದ್ರೆ ಅದಕ್ಕೆ ಮಡಿವಾಳಪ್ಪ ಎಷ್ಟು ಚಂದ ಹೇಳ್ದ, ಬರುವಾಗ ಇಷ್ಟೇನು ಇತ್ತೇನು ಮಂದಿ. ಯಾಕ್ರಿ? ಬರುವಾಗ ಇತ್ತೇನು ಇಷ್ಟೇನು ಮಂದಿ, ಬಂದ ಮಾಡಕ್ಕೆ ಇಷ್ಟೆಲ್ಲ ಗಂಡು ಬಿದ್ರು ನಮಗೆ. ನಾವು ಬರಾಗ ಎಷ್ಟು ಮಂದಿ ಬಂದೀವಿ? ಎಷ್ಟು ಮಂದಿ ಬಂದೀವಿ? ಎಷ್ಟು? ಒಬ್ಬರು ಮಂದಿ. ಹೌದು. ಇಷ್ಟೆಲ್ಲ ಜೊತೆ ಹಾಕ್ಕೊಂಡಿವಿ. ಹೆಂಡತಿ, ಮಕ್ಕಳು, ಬೀಗರು ಬಿದ್ದರು, ಹಳೆ ಮಾವ, ಸೊಸಿ ಎಲ್ಲರೂ ಗಂಟು ಬಿದ್ದರು. ಹೋಗಾಗ ಎಷ್ಟು ಮಂದಿ ಕರ್ಕೊಂಡು ಹೊಂಟೀವಿ? ಒಬ್ಬರು ಬಂದಾರ ನಮ್ಮ ಜೊತೆಗೆ. ಹೆಣ್ಣು ಸುದ್ಯಕ್ಕೆ ಬರೋಂಗಿಲ್ಲ, ಅಂಜು ದೂರ ನಿಂದಿರ್ತಾಳೆ, ದೇವಾಗಿ ಬಿಡಂಗೇನಂತೇಳಿ. ಅದ್ರ ಬಾಯಾಗ ಮಣ್ಣು ಚಲೋ ಹೋಯ್ತ ಕಡೆ ಊರು ಬೈಕೊತೈತಿ ಮನ್ಯಾಗಂತ. ಅದು ಜೀವನದೊಳಗೆ ಮಹಾತ್ಮರು ಹೆಂಗೆ ಸಿದ್ದಪ್ಪ ಮಹಾರಾಜರು ನೋಡಿ, ಸಾಧು ಮಹಾರಾಜ ಅವ ಭಾಳ ದೊಡ್ಡ ಸಾಧು ಅವ. ಒಂದು ಸಲ ಒಬ್ರು ಗೌಡ್ರ ಮನೆ ಚೇರೆ ಬಂದ್ ಮಾಡಕತ್ತಿದ್ನಂತ. ಕನ್ನೋಳಿ ಒಳಗೆ ಚೇರೆ ಬಂದ್ ಮಾಡಕತ್ತಿದ್ನಂತ. ಚೇರೆ ಬಂದು ಹಾಕ್ಲಾಕತ್ತಿದ್ರು. ಅವಾಗೆಲ್ಲ ಚೇರೆ ಬಂದು ಮನೆ ಇದ್ದು. ಈಗ ಆರ್ಶಿಶ್ ಎಲ್ಲ ಕೆಬ್ಬಣ ತರದ, ಕಂಕರ್ ತರದ, ಸಿಮೆಂಟ್ ಥರ ಹಾಕಿ ದುಬ್ಬು ಹಾಕದ. ಅವಾಗ ವರ್ಷಾನುಗಟ್ಲೆ ಆಯ್ತಿತ್ತು ಒಂದೊಂದು ಮನೆಗಳು, ದೊಡ್ಡ ದೊಡ್ಡ ಮನೆಗಳು ಮಾಡಕತ್ತಿದ್ದಂಥ. ಸಾಯಂಕಾಲ ಒಬ್ಬ ಮನುಷ್ಯ ಬಂದ ಊರಿನಿಂದ, ಲಚ್ಚಾಣಿಂದ ಬಂದಂತ. ಯಪ್ಪ ಮಹಾರಾಜ್ರೇ, ನಿನ್ನ ಮಗ ಸತ್ತ ಅನ್ನಂತ. ನೀವೇನಂತೀರಿ? ಕೈಯಾಗ ಬಾಚಿ ಹಿಡಿದು ಕೆಚ್ಕೋತ ಕೂತಿದ್ದ, ಕೆಲಸ ಮಾಡಕತ್ತಿದ್ದ. ಶಿವ ಮೌನೇಶ, ಭಗವಂತ ಭಾಳ ಚಲೋ ಮಾಡಿದೆಪ್ಪ, ಪೀಡ ಹೋಯ್ತಂದವ. ಯಾಕಂದ? ನಿಮ್ಮ ಮನುಷ್ಯ ನೋವಾಗ್ಬೋದು ಹಿಂಗಂದ ಅಂಥೇಳಿ ಅವಂದ. ಅದು ಮಗ ಅನ್ನೋದೊಂದು ವ್ಯಾಮೋಹನ್ ಸೇರಿತ್ತಲ್ಲ. ಮಡಿವಾಳಪ್ಪಂದಿಲ್ಲ, ಮಗನ ಮೇಲೆ ನೀ ಮೋಹ ಇಟ್ಟಿ, ಏನಪ್ಪ ಭ್ರಮಿ ಇಟ್ಟಿ, ಅಲ್ಲದ ಮಾತಿಗೆ ನೀ ಮನಸ್ಸಿಟ್ಟಿ. ಎಷ್ಟು ಚಂದ ಮಡಿವಾಳಪ್ಪ ಎಷ್ಟು ಹೇಳೋದು. ಹೆಂಡತಿಯ ಮಾತಿಗೆ ಮೆಚ್ಚಿದಿ, ಭಾಳ ಚಂದ ಬೈದಾನ ಮಡಿವಾಳಪ್ಪ. ಮಕ್ಕಳ ಮಾತಿಗೆ, ಮಕ್ಕಳು ಏನು ಸುಖ ಕೊಟ್ರೆ ಹೇಳ್ರಿ? ಮಕ್ಕಳು ಸುಖ ಕೊಟ್ರೆ ಎಷ್ಟು ಮಂದಿ ಮಕ್ಕಳು ಸುಖ ಕೊಟ್ರೆ ಕೈ ಎತ್ತಿ ಹೇಳ್ರಿ ನಾವು. ಯಾರು ಸುಖ ಕೊಡಂಗಿಲ್ಲ. ಸುಮ್ಮನದು ಭ್ರಮಿ. ಮಕ್ಕಳು ನಾವು ಮಾಡಿದ ಸಂಪತ್ತನ್ನು ತಿಲ್ಲಕ್ಕೆ ಬಂದಾರವರು. ನಾವು ಹಿಂದಿನ ಬಾಕಿ ಕೊಡೋದಿತ್ತು, ಬಂದಾರವರು ಬಂದು ಉಣ್ತಾರೆ ಆರಾಮ. ನಾವು ನೋಡು, ವಯಸ್ಸಾಗುತ್ತೆ, ನಾವು ದುಡ್ದಿವಿ, ಗಳಿಸಿದ್ವಿ. ಯಾವನೋ ಒಬ್ಬ ಹುಟ್ಟಿದ ಮಗ ಹುಟ್ಟಿದ, ಅವ ಬಂದು ತಿಲ್ಲಕ್ಕೆ ಚಾಲು ಮಾಡ್ದ. ಸೊಸಿ ಬಂದ್ಲು, ಯಾರ್ದೋ ಮನೆಯಿಂದ ಯಾವ ಊರಾಗಿದ್ಲು, ಆಕಿ ಬಂದು ಜಮಾ ಆದ್ಲಿ. ಇಲ್ಲಿ ಬಂದು ಜಮಾ ಆದ್ಲಿಲ್ಲ, ಎಲ್ಲಿಯೋಕ್ಯೋ ಎನ್ಸಿದ್ದೆವು. ಆಕಿ ಬಂದು ಇವ ಜಮಾ ಆದ, ಇವೊಬ್ಬ ಬಂದು ಯಾವಾರ ಬಂದು ಹುಟ್ಟಿದ. ಇಷ್ಟು ಮಂದಿ ಜಮಾ ಆಗಿ ಇಷ್ಟು ಮಂದಿ ತಿಲ್ಲಕತ್ರಿ. ದುಡ್ದು ಡೋಕಿ ಸತ್ತೋಯ್ತಿದ್ದು. ಡೋಕಿ ಸತ್ತರಪ್ಪ, ಇದ್ರ ಕಾಲಾಗತ್ತೆ. ಮಡಿವಾಳಪ್ಪ ಯಾಕ್ರಿ? ದಳಪತಿ ಗೌಡ್ರಿ ಕರೆ ಇಲ್ಲ? ಮುತ್ತೆ ಮಡಿವಾಳಪ್ಪ ಹೇಳಿದ್ದು ಕರೆ ಇಲ್ಲ? ಸತ್ಯದ. ಅದಕ್ಕೆ ಸತ್ಯದ ಮಡಿವಾಳಪ್ಪ. ಏನಿಲ್ಲ, ಗುರುವಿನ ಮಕ್ಕಳಾರಿ, ಆರಾಮಿರ್ರಿ, ದುಡೀರಿ, ಉಣ್ರಿ, ತಿನ್ನಿರಿ, ಮಕ್ಕಳು ಮನ್ಯಾಗ ಎಲ್ಲರೂ ಸಂತೋಷವಾಗಿರ್ರಿ. ಜಗಳ ಜೂಟಿ ಎದಕ್ಕೆ ಬೇಕು ಜೀವನದಾಗ? ನಾವೆಲ್ಲ ಭಗವಂತನ ಧ್ಯಾನದೊಳಗೆ ಇದೆಲ್ಲ ಸೃಷ್ಟಿ ಕೊಟ್ಟಿರ್ತಕ್ಕಂಥ ಪರಮಾತ್ಮ ನಮಗೆಲ್ಲ ಒಳ್ಳೇದು ಕೊಟ್ಟು ಹೋಗ್ಯಾನ. ಎಲ್ಲ ನಮಗಾಗಿ ನೀರು ಕೊಟ್ಟಾನ, ಗಾಳಿ ಕೊಟ್ಟಾನ, ಹಣ್ಣು ಕೊಟ್ಟಾನ, ಹಾಲು ಕೊಟ್ಟಾನ, ಆಕಳು ಕೊಟ್ಟಾನ. ನಿಮ್ಗೆ ಹಾಲು ಉಂಡ್ರಿ ಅಂತ ಆಕಳು ಕೊಟ್ಟಾನ, ಕಡ್ದು ತಿನ್ನೋದು ಕೊಟ್ಟಿಲ್ಲವ. ಆಕಳದ ಕೊಟ್ಟಾನ, ಹಾಲು ಉಂಡ್ರಿ, ಅದರ ಸಗಣಿ ಗೊಬ್ಬರ ಹಾಕಿರಿ, ಅದರ ಸಗಣಿ ಸುಟ್ಟು ಭಸ್ಮ ಹಚ್ಕೋರಿ. ಎಲ್ಲ ದೇವರು ಕೊಟ್ಟಿರ್ತಕ್ಕಂಥ ಗಿಡ ಕೊಟ್ಟಾನ. ಗಿಡ ಕಡಿಲಕ್ಕಲ್ಲ, ನೆರಳು ಕೊಟ್ಟದ ಗಿಡ, ಅದು ಹಣ್ಣು ಕೊಟ್ಟದ. ಅದು ತನ್ನ ಕ್ರಿಯೆಯನ್ನು, ತನ್ನ ಕೆಲಸವನ್ನು ಮಾಡ್ಯದ. ಅದನ್ನು ಉಪಕಾರ ಬೇಕಲ್ಲ, ಸುಮ್ಮ ಕಡ್ದೋಗ್ದೇವಂದ್ರೆ. ಈ ಎಲ್ಲ ಲೋಕದ ವ್ಯವಹಾರವನ್ನು ತಿಳ್ಕೊಂಡು ಬದುಕು ಮಾಡವು ಮಡಿವಾಳಪ್ಪ. ಅದಕ್ಕೆಂದ ಕೇಳೋ ಜಾಣ ಜ್ಞಾನದಿಂದ ಶಿವಧ್ಯಾನವು ಮಾಡೋಣ.
ಎಷ್ಟು ಚಂದ. ನಾಡಿಯ ನೋಡಿ ವೈದ್ಯವು ಮಾಡು, ಹೆತ್ತ ತಾಯಿ ತಂದೆ ಪೂಜೆಯ ಮಾಡು, ಅತ್ತಿ ಮಾವಾಗ ಮರ್ಯಾದೆ ಮಾಡು, ಕೇಳೋ ಜಾಣ ಜ್ಞಾನದಿಂದ ಶಿವಧ್ಯಾನವು ಮಾಡೋಣ. ಎಷ್ಟು ಇದು ಲೋಕಜ್ಞಾನ ಹೇಳದ. ನಾಡಿಯ ನೋಡಿ, ಯಾವ ನಾಡಿ ನೋಡಿ ಕೈ ಹಿಡಿದು ಡಾಕ್ಟ್ರ ಕೈ ಹಿಡಿದು ನಾಡಿ ನೋಡೋಕೆ ಬರಲಿಲ್ಲ ಅಂದ್ರೆ ಅವ ಡಾಕ್ಟ್ರನ್ನೇ ಅಲ್ಲ. ಇಟ್ಟುದ್ದು ಚೂಜಿ ತಂದು ಚುಚ್ಚಿದವ ಡಾಕ್ಟ್ರನು. ಮಡಿವಾಳಪ್ಪ ಅಂತ ನಾನು ನಾಡಿ ನೋಡ್ದಾಗೆ ಡಾಕ್ಟ್ರ್ ಅವನೇ ಡಾಕ್ಟ್ರ ಅಂತ ಮಡಿವಾಳಪ್ಪನೇ ಹೇಳೋಗ್ಯಾನ. ಅಂಥ ಜ್ಞಾನವನ್ನು ತುಂಬಿರ್ತಕ್ಕಂಥ ಕ್ಷೇತ್ರದ ಬಾಜುನೇ ಇದ್ದೀರಿ ನೀವು, ಪಕ್ಕದಾಗೆ ಇದ್ದೀರಿ ನೀವು, ಅವನ ಹತ್ತಿರನೇ ಇದ್ದೀರಿ. ಅಂಥ ಜ್ಞಾನಿಯನ್ನು ಪಡ್ಕೊಂಡಂಥವ್ರು ನೀವೆಲ್ಲ ಪುಣ್ಯಾತ್ಮರು. ಅದು ಏನೇ ಇರಲಿ, ಎಂತೇ ಇರಲಿ, ಗುರುವಿನ ಮಕ್ಕಳಾಗಿ ಅನುಗ್ರಹದಲ್ಲಿ ಭಕ್ತಿ, ಜ್ಞಾನ, ದಾನ, ಧರ್ಮ, ಪರೋಪಕಾರವನ್ನು ಮಾಡಿ ಪುಣ್ಯ ಕಟ್ಕೋರಿ ಅಂತ ಹೇಳ್ತಾ, ಇವೆಲ್ಲ ದೇವತೆಗಳೇನು ದ್ಯಾವಮ್ಮ, ಮರಗಮ್ಮ, ದುರ್ಗಮ್ಮ ಇವರೆಲ್ಲ ಬಂದಾರಲ್ಲ, ಇವರೆಲ್ಲ ಒಂದು ಲೋಕಕ್ಕೆ ಶಿವ ಪಾರ್ವತಿ ಅವತಾರ ಆಗಿ ಲೋಕ ಉದ್ಧಾರಕ್ಕಾಗಿ ಬಂದು ಒಂದೊಂದು ಅವತಾರ ಮಾಡಿ ಒಂದೊಂದು ಕೆಲಸ ಮಾಡಿ ಒಂದೊಂದು ಕೆಲಸ ಹಚ್ಚಿ ಹೋಗ್ಯಾರ ನಮಗೆ. ಇಲ್ಲಾಂದ್ರೆ ನಾವು ಸುಮ್ಮ ಕುಂದಿರ್ತಿದ್ದೆವು. ಇದೊಂದು ಕೆಲಸ ಹಚ್ಚಾಳ, ಜಾತ್ರೆ ನಿಮಿತ್ತವಾಗಿ ಪುರಾಣ ಹಚ್ಚೋದು, ಪುಣ್ಯಕತ್ತಿ ಬಿಗಿರು ಕರ್ಸೋದು, ಜಾತ್ರೆ ಮಾಡೋದು, ಉಣೋದು ತಿನ್ನೋದು, ಇದೊಂದು ವ್ಯವಹಾರ ಮನುಷ್ಯನಿಗೆ. ರಾಕ್ಷಸನಂಗೆ ಇರೋದು ಬೇಡ, ಇದೊಂದು ವ್ಯವಹಾರಕ್ಕಾಗಿ ದೇವರು ಬಂದು ಸೃಷ್ಟಿ ಮಾಡಿ ಹೋಗ್ಯಾನ. ಅದನ್ನು ನಾವೆಲ್ಲ ಪುಣ್ಯ ಪಡ್ಕೋಬೇಕಂತ ಹೇಳ್ತಾ, ನಾವು ಮೊನ್ನೆ ಅವಸರದಾಗ ಹೋದ್ವಿ. ಇನ್ನು ಪುರಾಣ ಅಲ್ಲಿ ಭಾಳ ವೈಭವದಿಂದ ನಡೆದು ಅದೆಲ್ಲ ಕೆಲಸ ಭಾಳ ಜವಾಬ್ದಾರಿ ಇದೆ. ನಾಳೆ ಸಾಮೂಹಿಕ ಲಗ್ನಗಳದಾವ. 9ನೇ ತಾರೀಕು ಕಣ್ಣಿನ ಚೆಕಪ್ ಅದಾವ. 18 ಮಂದಿ ಡಾಕ್ಟ್ರುಗಳು ಕರ್ಸ್ಲಕತ್ತೀವಿ. MBBS, MD, ಕಾಲು, ಕೈ, ಕಣ್ಣು, ಕಿವಿ, ಹಲ್ಲು, ಬಾಯಿ ಎಲ್ಲ ಎಷ್ಟು ಮಂದಿ ಡಾಕ್ಟ್ರ್ ಕರೆಸಿ ಫ್ರೀಯಾಗಿ ಎಲ್ಲರಿಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಮುಡುಬುಳು ಗ್ರಾಮದ ಎಲ್ಲ ಸದ್ಭಕ್ತರು ನಿಂತು ಮಾಡುವಂಥ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಸಾಮೂಹಿಕ ಲಗ್ನ ಮಾಡ್ತಾಯಿದ್ದೀವಿ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಭಾಗಿಗಳಾಗ್ತೀರಿ ಅಂಥೇಳಿ, ಹಂಚಿನಾಳ ಗ್ರಾಮ ಎಷ್ಟವ ಮುತ್ತೆ ಕೇಳಿದ ಮನೆ ಎಷ್ಟವ ಅಂದರೆ 75 ಅವತ್ತು ಹೇಳೀನಿ. 75, ಒಂದು 5 ಮನೆ ಹೆಚ್ಚು ಕಡಿಮೆ ಇರ್ಬೋದು, ಒಂದು 75-80 ಮನೆ ಅದಾವ. ಸಣ್ಣ ಊರದ ಇದ್ದರೂ ಕೂಡ ಭಕ್ತಿ ಭಾಳ ದೊಡ್ಡದು. ನಮಗೆ ಎಲ್ಲ ಹಳ್ಳಿಗಳಕ್ಕಿಂತಲೂ ಹಂಚಿನಾಳ ಮತ್ತು ಯತ್ನಾಳ ಎಷ್ಟು ಚೊಕ್ಕ ಚೀನ ಭಕ್ತಿಗೆ ಮಾಡೋವಂಥ ಊರು ಯಾವ ಊರೂ ಇಲ್ಲ ನಮಗೆ. ಬಂದರೆ ಎಷ್ಟು ಶ್ರದ್ಧೆಯಿಂದ ಬಂದು ಎಲ್ಲರೂ ನಮ್ಮ ಪಾದಕ್ಕೆ ಅವ್ರಿಗೆ ದೊಡ್ಡ ಶಕ್ತಿಯಾಗಿ ಮಡಿವಾಳಪ್ಪನ ಜಾತ್ರೆಗೆ ಕೊಡ್ತಾರೆ, ರೊಟ್ಟಿ ಕೊಡ್ತಾರೆ, ದಕ್ಷಿಣ ಕೊಡ್ತಾರೆ. ಕೊಟ್ಟು ಹಣೆ ಹೊಡೆದು ಮಡಿವಾಳಪ್ಪನ ದರ್ಶನ ಮಾಡ್ಕೊಂಡು ಬಂದು ನೀವೆಲ್ಲ ಅಲ್ಲಿ ಭಗವಂತನ ಬಳಿ ಮ್ಯಾಲೆ ಹೋದಾಗ ಕೇಳ್ತಾನೆ, ಎಲ್ಲಿದ್ರಿ, ಎಲ್ಲಿಂದ ಬಂದಿರಿ ಅಂತ ಕೇಳಿದ್ರೆ, ಕಡ್ಕೊಳ್ಳಿಂದ ಬಂದೀವಿ ಅಂದರೆ ಬರೀ ಕಡೆ ಒಳಗಂತ ನಾವು ದೇವರ ಏನಂತಾನ ಅಲ್ಲಿ ಪರಮಾತ್ಮ ಏನಂತಾನ, ಎಲ್ಲಿಂದ ಬಂದಿರಿ, ಕಡ್ಕೊಳ್ಳಿ ಮಡಿವಾಳಪ್ಪನ ಬಲ್ಲಿಯವರೇ ಬಂದೀವಿ, ಬರೀ ಒಳಗೆ ಬರ್ರಿ ಅಂತ. ನಾವು ಕಲ್ಲೆಲ್ಲರೂ ಬಂದೀವಿ ಅಂದ್ರೆ ನಡ್ರಿ ಅಂತಾರೆ. ಅಲ್ಲಿ ಮ್ಯಾಲೆ ಕೂತಾವ. ಅಷ್ಟು ಭಕ್ತಿ ಶ್ರದ್ಧೆ ಮಡಿವಾಳಪ್ಪನ ಪಾದದಾಗ ನೀವೆಲ್ಲ ಇದ್ದವ್ರು ಅಂತ ಹೇಳ್ತಾ, ಮಾಗಣಗೇರಿ ಗೌಡ್ರು ಮನೆ ಭಾಳ ಅದ್ದೂರಿ ಕಾರ್ಯಕ್ರಮ ಮಾಡಿದರು. ಪಟ್ಟಾಧಿಕಾರ ಭಾಳ ವೈಭವದಿಂದ ಮಾಡಿದರು. ಪುರಾಣ ಪುಣ್ಯಕಥೆ ಒಂದು ಹೊಸತನವನ್ನೇ ಮಾಗಣಗೇರಿ ಒಳಗೆ ಸೃಷ್ಟಿ ಮಾಡಿದರು. ಎಷ್ಟೋ ದಿನ ಅಲ್ಲಿ ಮಠದ ಜಾತ್ರೆ ಮುತ್ತೆರ್ದಾಗ್ತು. ಚರಂತಪ್ಪ ಮುತ್ಯನ ಜಾತ್ರೆ ಅದ, ಸುಮ್ಮ ಸಾಂಕೇತಿಕವಾಗಿ ಪುಣ್ಯತಿಥಿ ಟೈಪ್ ಒಂದು ಜಾತ್ರೆ, ಒಂದು ಸ್ವಲ್ಪ ತಮ್ಮೂರಿನ ಇದಾಗ ಮೊನ್ನೆ ಎಲ್ಲ ನಾಡಿನ ಎಲ್ಲ ಹಿರಿಯರಿಗೆ ಕರೆಸಿ ಸನ್ಮಾನಿಸಿ ಗೌರವಿಸಿ ಜಗದ್ಗುರುಗಳು ಕರೆಸಿ ಪಟ್ಟಾಧಿಕಾರ ಭಾಳ ವೈಭವದಿಂದ ಮಾಡಿದರು. ಸ್ವಾಮಿಗಳನ್ನು ಭಾಳ ಸುಂದರವಾಗಿ ಹುಡುಗ ಸ್ವಾಮಿ ಭಾಳ ಹುಷಾರದನಂತ ಭಾವನೆ ಇಟ್ಕೊಂಡು ಆ ಪಟ್ಟಕ್ಕೆ ತಂದು ಕುಂದಿರಿಸಿ ಆ ಸ್ವಾಮಿಗಳನ್ನು ಅವರು ಗೌರವಿಸಿ ಅವ್ರನ್ನೆಲ್ಲ ನೀವೆಲ್ಲ ಮೇಲ್ಮಟ್ಟಕ್ಕೆ ಒಯ್ಯುವಂಥ ಪ್ರಯತ್ನವನ್ನು ಧರ್ಮ ಕಾರ್ಯದೊಳಗೆ ಅವ್ರಿಗೆ ದುಡಿಸುವಂಥ ಕೆಲಸವನ್ನು ನೀವು ಮಾಡ್ತೀರಿ ಅಂತ ಭಾವಿಸ್ಕೊಂಡು ಎಲ್ಲ 7 ತಾಯಿ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು 2 ಮಾತುಗಳಿಗೆ ವಿರಾಮ ಮಾಡ್ತೀನಿ.